ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವರ್ತುಳದ ಕ್ಷೇತ್ರಫಲ ಪೈ ಆರ್ ವರ್ಗ ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ. ಈಗ ಇದು ವರ್ತುಳ ಇದೆ. ಈಗ ಈ ವರ್ತುಳವನ್ನು ನಾನೀಗ ಮಡಿಕೆಯಲ್ಲಿ ಮಡಿಸ್ತೇನೆ. ಮಡಿಕೆ ರೂಪದಲ್ಲಿ ಈ ರೀತಿಯಾಗಿ ಇದೀಗ ಅರ್ಧ ವರ್ತುಳ ಆಗಿದೆ. ಇದು ಕಂಸದ ರೀತಿಯಲ್ಲಿ. ಇದನ್ನು ಮತ್ತೆ ಪುನಃ ಇದು ಇನ್ನೊಂದು ರೀತಿ ಕಂಸ ಆಯಿತು. ಇದನ್ನು ಈ ರೀತಿಯಾಗಿ ಏನು ಮಾಡಬೇಕು, ಮಡಿಕೆ ರೂಪದಲ್ಲಿ ಇದನ್ನು ಫೋಲ್ಡ್ ಮಾಡಬೇಕು. ಈಗ ನಮಗೆ ನೋಡಿ ಯಾವ ರೀತಿಯ ಆಕಾರ ದೊರೆತಿದೆ. ಈಗ ತ್ರಿಕೋನಾಕೃತಿ ದೊರೆತಿದೆ ಅಲ್ವಾ. ಈ ವರ್ತುಳದಿಂದ ನಮಗೆ ತ್ರಿಕೋನಾಕೃತಿ ದೊರೆತಿದೆ. ಈ ತ್ರಿಕೋನಾಕೃತಿಯ ಮಡಿಕೆಗಳನ್ನು ಏನು ಮಾಡಬೇಕಂದ್ರೆ ಇದನ್ನು ಇದರಿಂದ ಸ್ಕೇಲ್ ಸಹಾಯದಿಂದ, ಅಳತೆ ಪಟ್ಟಿಯ ಸಹಾಯದಿಂದ ಇಲ್ಲಿ ಎಲ್ಲ ಮಡಿಕೆಯ ಮೇಲೆ ಸ್ಕೆಚ್ ಪೆನ್ ತಗೊಂಡು ಏನು ಮಾಡಬೇಕು, ಈ ರೀತಿಯಾಗಿ ಗೆರೆಗಳನ್ನು ಹಾಕಬೇಕು. ಗೆರೆಗಳನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಸೀಸರ್ ತಗೊಂಡು ಇದನ್ನು ಏನು ಮಾಡಬೇಕು, ಪ್ರತಿಯೊಂದು ತ್ರಿಕೋನಾಕೃತಿಯನ್ನು ಕತ್ತರಿಸಿ ಇದನ್ನು ಬೇರೆ ತ್ರಿಕೋನಾಕೃತಿಗಳನ್ನು ಈಗ ನಾವು ಇದು ಮಾಡಬೇಕು. ನಾನು ಇದನ್ನು ಮಾಡಿಟ್ಕೊಂಡಿದ್ದೀನಿ. ತ್ರಿಕೋನಾಕೃತಿಯನ್ನು ಈಗ ಕತ್ತರಿಸಿ ಇದನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಜೋಡಿಸುವ ವಿದ್ಯಾರ್ಥಿಗಳೇ, ಯಾವ ರೀತಿ ಜೋಡಿಸುವುದಂತ. ಈ ರೀತಿಯಾಗಿ ನಾವು ಇದನ್ನೇನು ಮಾಡಬೇಕು, ಜೋಡಿಸಬೇಕು. ಈಗ ಇಲ್ಲಿ ನೋಡಿ, ನಾನು ಇಲ್ಲಿಂದ ಜೋಡಿಸ್ತಾ ಬರ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಜೋಡಿಸುವ ಇದನ್ನು. ಇಲ್ಲಿ ನೋಡಿ, ಈ ರೀತಿಯಾಗಿ ಜೋಡಿಸಬೇಕು. ಒಂದು ಇದು ಹೀಗೆ ಜೋಡಿಸಿದರೆ ಕರೆಕ್ಟಾಗಿ ಜೋಡಿಸುವ. ಈಗ ಇದು ಯಾವ ಆಕೃತಿಗೆ ದೊರೀತದಂದರೆ ಯಾವ ಆಕಾರ ದೊರೀತದಂದರೆ ನಮಗೆ ಆಯತಾಕಾರ ದೊರೀತದೆ. ಇದನ್ನು ನೀವು ಮತ್ತೆ ಪುನಃ ಏನು ಮಾಡ್ತಾ ಹೋದ ಹಾಗೆ ಇದನ್ನು ನೀವು ಮತ್ತೆ ಪುನಃ ಚಿಕ್ಕದಾಗಿ ಮಾಡ್ತಾ ಹೋದರೆ, ಇನ್ನೂ ಮತ್ತೆ ಪುನಃ ನೀವು ಕತ್ತರಿಸಿದರೆ ಮತ್ತು ಆಯತಾಕೃತಿ ತುಂಬ ಚೆನ್ನಾಗಿ ದೊರೀತದೆ. ನಿಮಗೆ ಆಯತಾಕೃತಿ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ದೊರೀತದೆ. ಇದನ್ನು ನಾನು ಇದನ್ನು 2 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಸಪೋಸ್ ಈಗ ಇದನ್ನೇ ನೀವು ಮತ್ತೆ ಪುನಃ ಎರಡೆರಡು ಭಾಗ ಮಾಡ್ತಾ ಹೋದರೆ, ಈಗ ಎರಡೆರಡು ಭಾಗ ಇದೇ ರೀತಿಯಲ್ಲಿ ಕರೆಕ್ಟಾಗಿ 2 ಭಾಗವನ್ನು ಈ ರೀತಿಯಲ್ಲಿ ನೀವು ಮಾಡ್ತಾ ಹೋದರೆ ಮತ್ತು ನಿಮಗೆ ಆಯತಾಕಾರ ಚೆನ್ನಾಗಿ ದೊರೀತದೆ. ಆಯತಾಕಾರದ ಇದು ಚೆನ್ನಾಗಿ ನಿಮಗೆ ಗೊತ್ತಾಗ್ತದೆ. ನಾನು ಅದನ್ನು ಎಲ್ಲವನ್ನು ಮಾಡೋದಿಲ್ಲ, ನೀವು ಮಾಡಿ ನೋಡಿ ಯಾವ ರೀತಿ ಆಯತಾಕಾರ ಬರ್ತದೆ ಅಂತ. ಈಗ ಇಲ್ಲಿ ನೋಡಿ, ನಾನು ಇದನ್ನು ಈ ಕಡೆ ಹಾಕಿದ್ದೀನಿ. ಈಗ ಆಯಿತಾ, ಇದನ್ನೀಗ ನಾನು ಈ ಕಡೆ ಹಾಕ್ತೀನಿ. ಈ ರೀತಿ ಇಲ್ಲಿಯೇ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ, ಯಾವ ರೀತಿ ಆಯತಾಕೃತಿ ದೊರೀತದೆ ಅಂತ. ಆಯಿತಾ, ಈ ರೀತಿ ನೀವು ಮಾಡ್ತಾ ಹೋದರೆ ಪ್ರತಿಯೊಂದನ್ನು ಆಯತಾಕಾರ ನಮಗೆ ಸ್ಪಷ್ಟವಾಗಿ ದೊರೀತದೆ. ಆಯಿತಾ, ಇಲ್ಲಿ ನೋಡಿ, ಈಗ ಇದು ಈ ರೀತಿ ಮಾಡಬೇಕು. ಇದನ್ನು ಈ ರೀತಿ ಹೀಗೆ ಈಗ ಈ ರೀತಿ ನೀವು ಮಾಡ್ತಾ ಹೋದರೆ ನಿಮಗೆ ಆಯತಾಕೃತಿ ಇನ್ನೂ ಸಹ ಚಿಕ್ಕದಾಗಿ ಮಾಡ್ತಾ ಹೋದರೆ ನಿಮಗೆ ಸರಿಯಾದ ಆಯತಾಕೃತಿ ದೊರೀತದೆ. ಆಯಿತಾ, ಸರಿಯಾಗಿ ಆಯತಾಕೃತಿ ಏನಾಗ್ತದೆ ನಿಮಗೆ ದೊರೀತದೆ. ಸರಿಯಾದ ಆಯತಾಕೃತಿ ಇದೆಯಲ್ಲ, ಇಲ್ಲಿ ಇಲ್ಲಿ ಸಹ
ಈ ರೀತಿಯಾಗಿ ಇದನ್ನು ಜೋಡಿಸಬೇಕು ವಿದ್ಯಾರ್ಥಿಗಳ. ಈ ರೀತಿಯಾಗಿ ನೀವು ಜೋಡಿಸಿದ್ರೆ ಇದನ್ನು ಸಹ ನಾವು ಒಂದು ಜೋಡಿಸುವ. ಆಗ ನಿಮಗೆ ಸ್ಪಷ್ಟವಾದ ಪರಿಕಲ್ಪನೆ ದೊರೀತದೆ ಆಯತಾಕಾರ ಯಾವ ರೀತಿ ಇರ್ತದಂತ. ನಾವು ಇದನ್ನು ಈ ರೀತಿಯಲ್ಲಿ ಕರೆಕ್ಟಾಗಿ ಜೋಡಿಸುವ. ಇದೆ ಇದು ಸಹ ಇದೆ. ಆಮೇಲೆ ಇದು ನೋಡಿ, ಈಗ ನಮಗೆ ಆಯತಾಕಾರ ಸ್ಪಷ್ಟವಾಗಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ದೊರೀತಿದೆ. ಯಾಕಂದರೆ ನಿಮಗೆ ಇನ್ನೂ ಸಹ ಇದನ್ನು ಚಿಕ್ಕದಾಗಿ ಮಾಡ್ತಾ ಹೋದರೆ ಆಯತಾಕಾರದ ಪರಿಕಲ್ಪನೆ ಸ್ಪಷ್ಟವಾಗಿರ್ತದೆ. ಆದರೂ ಸಹ ನಮಗೆ ಈಗ ಸ್ವಲ್ಪ ಗೊತ್ತಾಗಿದೆ ಆಯತಾಕಾರ ಯಾವ ರೀತಿ ಇದೆ ಅಂತ. ನೋಡಿ, ಈಗ ಇದನ್ನು ಸರಿಯಾಗಿ ಜೋಡಿಸಿದರೆ ಇದು ಒಂದು ಆಯತಾಕಾರ ಇದೆ ಅಲ್ವಾ. ಈಗ ಇದೇನಿದೆ, ಆಯತಾಕಾರ ಇದೆ ಅಲ್ವಾ. ಈ ರೀತಿಯಾಗಿ ಜೋಡಿಸಿದರೆ ಇದು ಆಯತಾಕಾರ ಅಂತ ನಾವು ತಿಳ್ಕೊಳ್ಬೋದು. ಈಗ ಈ ಆಯತಾಕಾರದಲ್ಲಿ ಇದೇನಿದೆ, ಇದು ಉದ್ದ ಇದೆ ಅಲ್ವಾ. ಇದೇನಿದೆ ಅಂದರೆ ಇದು ಉದ್ದ ಇದೆ, ಇದು ಅಗಲ ಇದೆ. ನೋಡಿ, ಈಗ ವರ್ತುಳವನ್ನು ನಾವು ಹೀಗೆ ಕತ್ತರಿಸಿದ್ದಲ್ವಾ, ಈ ರೀತಿಯಾಗಿ ಕತ್ತರಿಸಿದರೆ ಇದೇನಾಯಿತು, ಇದು ಆಯತದ ಉದ್ದ ಆಗಿದೆ ಅಲ್ವಾ. ಇದು ಆಯತದ ಏನಾಗಿದೆ, ಉದ್ದ ಆಗಿದೆ. ಆಯತದ ಉದ್ದ ಅಂದರೆ ಈಗ ಇದು ಸಹ ಉದ್ದ ಇದೆ, ಇದು ಸಹ ಉದ್ದ ಇದೆ, ಇದು ಸಹ ಅಗಲ ಇದೆ, ಇದು ಸಹ ಅಗಲ ಇದೆ ಅಲ್ವಾ. ಈಗ ಉದ್ದ ಅಂದರೆ ಏನು, ಹಾಗಾದರೆ ಇದು ಪರಿಗ ಆಯಿತು ಅಲ್ವಾ, ಪರಿಗ. ಹಾಗಾದರೆ ವರ್ತುಳದ ಪರಿಗದ ಸೂತ್ರ ಏನು, 2πr. ಈಗ ಅಗಲ ಅಂದರೆ ಏನು, ಇದು ತ್ರಿಜ್ಯ ಆಯಿತು ಅಲ್ವಾ. ಇದು ತ್ರಿಜ್ಯ, ನೋಡಿ ಇದು ತ್ರಿಜ್ಯ ಇದೆ. ಹಾಗಾಗಿ ನಾವೀಗ ಸೂತ್ರ ಹೇಗೆ ಅಂತ ತಿಳ್ಕೊಳ್ಳುವ ಆಯಿತಾ. ಈಗ ಸೂತ್ರ ಹೇಗೆ ಅಂತಂದರೆ, ಈಗ ಸೂತ್ರ ಹೇಗೆ ಅಂತಂದರೆ ನೋಡಿ, ವರ್ತುಳದ ಕ್ಷೇತ್ರಫಲ, ಆಯತದ ಕ್ಷೇತ್ರಫಲ ಸಮ ವರ್ತುಳದ ಕ್ಷೇತ್ರಫಲ ಆಯಿತು. ಅಂದರೆ ಇದರಲ್ಲಿ ಉದ್ದ ಗುಣಿಸು ಅಗಲ, ಇದನ್ನ ಬಗ್ಗೆ ಸ್ವಲ್ಪವಾಗಿ ತಿಳ್ಕೊಳ್ಳುವ. ವರ್ತುಳದ ಪರಿಗ ಏನಂತ, ವರ್ತುಳದ ಪರಿಗ ಏನಿದೆ, ವರ್ತುಳದ ಪರಿಗ ಸಮ ಸಿ ಅಂದರೆ 2πr ಆಯಿತು ಅಲ್ವಾ. ಈಗ ಆಯತದ ಕ್ಷೇತ್ರಫಲ ಸಮ ವರ್ತುಳದ ಕ್ಷೇತ್ರಫಲ ಅಲ್ವಾ. ಈಗ ಆಯತದ ಕ್ಷೇತ್ರಫಲದಲ್ಲಿ ನಿಮಗೆ ತಿಳಿಸಿದ ಹಾಗೆ ಅದು ಎಲ್ಲ ಜೋಡಿಸಿದ್ದು ಆಯತ ಆಗಿದೆ. ಈಗ ಆಯತದ ಕ್ಷೇತ್ರಫಲದ ಸೂತ್ರ ಏನು, ಉದ್ದ ಗುಣಿಸು ಅಗಲ ಅಲ್ವಾ. ಈಗ ಇದರಲ್ಲಿ ಉದ್ದ ಅಂದರೆ ಒಂದು ಬದಿಯಲ್ಲಿ ಉದ್ದ ಮಾತ್ರ ತಗೊಳ್ಬೇಕಲ್ವಾ. ಹಾಗಾಗಿ ನಾವು ಅರ್ಧ ಗುಣಿಸು 2πr ಆಗ್ತದೆ, ಗೊತ್ತಾಯ್ತಲ್ಲ. ಈಗ ಒಂದು ಬದಿಯ ಉದ್ದ ಅಂದರೆ ಹೀಗೆ ಆಯಿತು, ಇದು ಇನ್ನೊಂದು ಬದಿಯ ಉದ್ದ ಆಯಿತು. ಹಾಗಾಗಿ ಅರ್ಧ ಗುಣಿಸು 2πr ಆಗ್ತದೆ. ಆಗ ಅಗಲ ಅಂದರೆ ಏನು, ಆರ್ ತ್ರಿಜ್ಯ ಇದೆ ನೋಡಿ, ಇದು ನಾವು ಇದೆಲ್ಲ ತಗೊಂಡಿದ್ದಲ್ವಾ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಏನಿದೆ, ಇದು ತ್ರಿಜ್ಯ ಇದೆ ಆಯಿತಾ, ಇದು ತ್ರಿಜ್ಯ ಆಯಿತಾ, ಇದು ಸಹ ಏನಿದೆ ತ್ರಿಜ್ಯ. ಹಾಗಾಗಿ ಆರ್. ಈಗ 2 ಕ್ಯಾನ್ಸಲ್ ಆಯಿತು, ಆಗ ಏನಾಯಿತು, πr² ವರ್ಗ. ಹಾಗಾದರೆ ವರ್ತುಳದ ಕ್ಷೇತ್ರಫಲ πr² ವರ್ಗ ಹೇಗೆ ಅನ್ನೋದಂತ ನಾವೀಗ ತಿಳ್ಕೊಂಡಿದ್ದೀವಿ. ಆದ್ದರಿಂದ ವರ್ತುಳದ ಕ್ಷೇತ್ರಫಲ ಸಮ πr² ವರ್ಗ. ಈಗ ಎಲ್ಲ ವಿದ್ಯಾರ್ಥಿಗಳು ಈ ಚಟುವಟಿಕೆಯನ್ನು ಮಾಡಿ ನಾನು ನಿಮಗೆ ವರ್ಕ್ಶೀಟನ್ನು ಹಾಕಿದ್ದೀನಿ ಇದರದ್ದು. ಈ ಚಟುವಟಿಕೆಯನ್ನು ನೀವು ಕಲರ್ ಪೇಪರ್ ಉಪಯೋಗಿಸಿ, ಯಾವುದೇ ಪೇಪರ್ ಉಪಯೋಗಿಸಿ ವರ್ಕ್ಶೀಟಲ್ಲಿ ಅದನ್ನು ಅಂಟಿಸಿ ತಂದು ಮಾಡಿ ನನಗೆ ಯಾವಾಗ ಸಬ್ಮಿಟ್ ಮಾಡಬೇಕಂದ್ರೆ ಸೋಮವಾರ ಸಬ್ಮಿಟ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪಲ್ಸರಿ ಇದೆ, ಇದು ಗಣಿತದ ಚಟುವಟಿಕೆ ಇದೆ.